ಕರ್ತನ ಪ್ರೀತಿ ದೇವ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಈ ಸಂಚಿಕೆಗಾಗಿ ನಿಮ್ಮನ್ನು ಆಹ್ವಾನಿಸ್ತೇನೆ. ದೇವರಾಗಿರುವ ಕರ್ತನು ಈ ದಿವಸ ಸಹ ಮುಂಚಾನೆಯಿಂದ ಈವರೆಗೂ ನಮ್ಮೆಲ್ಲರನ್ನು ನಡೆಸಿದ್ದು, ಸಂರಕ್ಷಿಸಿದ್ದು ಅದು ಆತನ ಅತಿಶಯವೇ. ಕರ್ತನ ಇಷ್ಟವಾಗಿ ನಿಮ್ಮ ಕೂಡ ಮಾತನಾಡಿ ನಿಮ್ಮನ್ನು ಆಧರಿಸ್ತಾರೆಂಬುದಾಗಿ ನಾನು ನಂಬುತ್ತೇನೆ. ಪ್ರಾರ್ಥನೆಯೊಟ್ಟಿಗೆ ಈ ಸಂದೇಶಕ್ಕಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ಅನುದಿನವೂ ನಮ್ಮ ಭಾರವನ್ನು ಹೊತ್ತ ಪ್ರಕಾರವಾಗಿ ಈ ದಿವಸ ಸಹ ನಮ್ಮನ್ನು ಮುಂಚಾನೆಯಿಂದ ಈವರೆಗೂ ಕಾದು ನಡೆಸಿದಂತಹ ನಿಮ್ಮ ಮಹಾಕೃಪೆ ಉಪಕಾರಗಳಿಗಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ. ತಂದೆ, ಈ ಸಂದೇಶವನ್ನು ಕೇಳುತ್ತಿರುವಂಥ ಒಬ್ಬೊಬ್ಬ ದೇವಜನ ದೈವ ಮಕ್ಕಳನ್ನು ಮುಟ್ಟಿರಿ ಅಪ್ಪ. ಅವರ ಮುರಿದರ ಹೃದಯಗಳನ್ನು ಕಟ್ಟಿರಿ. ಅವರ ಜೀವಿತದಲ್ಲಿ ಕಾಡುತ್ತಿರುವಂಥ ಎಲ್ಲ ಚಿಂತೆಗಳು ನೀಗಲ್ಪಡಲಿ. ಅವರಿಗೆ ಪರಿಹಾರವನ್ನು ನೀವೇ ಅನುಗ್ರಹಿಸಿಕೊಟ್ಟು ನಡೆಸಿರಿ. ನಿಮ್ಮ ಸಮ್ಮುಖಕ್ಕೆ ಒಬ್ಬೊಬ್ಬರನ್ನು ಸಮರ್ಪಿಸ್ತಾ ಇದ್ದೇನೆ. ತಂದೆ, ನೀವು ಅವರು ಕೂಡ ಮಾತನಾಡುವುದಕ್ಕಾಗಿ ಸ್ತೋತ್ರ. ನೀವು ಅವರನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ನೀವು ಅವರ ಆತ್ಮಗಳನ್ನು ಜೀವಿಸ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ, ನೀವು ಹಾಗೆ ಮಾಡುತ್ತೀರಿ. ನೀವು ಹಾಗೆ ಮಾಡುವ ದೇವರಾಗಿರುವುದಕ್ಕಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ. ಈ ಸಂದೇಶವನ್ನು ಕೇಳುತ್ತಿರುವಂಥ ಒಬ್ಬೊಬ್ಬರ ಜೀವಿತದಲ್ಲಿ ನಿಮ್ಮ ಚಿತ್ತ ನೆರವೇರಲಿ. ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿ ದೇವ ಜನರೇ, ಈ ಕಡೆಯ ದಿನಮಾನಗಳಲ್ಲಿ ಚಿಂತೆಗಳು ನಮ್ಮ ಜೀವಿತದಲ್ಲಿ ಅನೇಕರನ್ನ ಸಂತೋಷಗಳನ್ನು ಕದ್ದುಕೊಳ್ಳುವ ಹಾಗೆ ಮಾಡಲ್ಪಡ್ತಾ ಇದೆ. ನಿಮ್ಮ ಜೀವಿತದಲ್ಲೂ ಸಹ ಅದೇ ರೀತಿಯಾದಂಥ ಅನುಭವದಲ್ಲಿ ನೀವು ದಾಟುತ್ತಾ ಇರಬಹುದು. ಕೆಲವು ಚಿಂತೆಗಳು ನಮ್ಮ ಸಂತೋಷವನ್ನು ಕದ್ದುಕೊಳ್ಳುವಂಥದ್ದು ಮಾತ್ರವಲ್ಲದೆ ಕುಟುಂಬಗಳನ್ನು ಒಡೆಯುವಂಥದ್ದಾಗಿದೆ. ಕೀರ್ತನೆ 94:19 ವಚನದಲ್ಲಿ ಹೀಗೆ ಹೇಳಲ್ಪಡುತ್ತದೆ: ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ ಎಂಬುದಾಗಿ ಹೇಳಿ. ಇಲ್ಲಿ ಭಕ್ತನು ಹೇಳುತ್ತಾ ಇದ್ದಾನೆ, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ಎಂಬುದಾಗಿ ಹೇಳಿ. ಇಂದು ನಿಮ್ಮ ಜೀವಿತದಲ್ಲೂ ಸಹ ಅನೇಕ ಚಿಂತೆಗಳು ನಿಮ್ಮನ್ನು ಆವರಿಸಿಕೊಂಡಿರಬಹುದು. ಸಾಲದ ರೂಪದಲ್ಲಿಯೂ ಅಥವಾ ಕುಟುಂಬದ ರೂಪದಲ್ಲಿಯೂ, ಅನಾರೋಗ್ಯದ ವಿಷಯದಲ್ಲೂ, ಮಕ್ಕಳ ಕೊರತೆಗಳ ವಿಷಯದಲ್ಲೂ, ಕುಟುಂಬದಲ್ಲಿ ಗಂಡನು ಕುಡಿತಕ್ಕೊಳಗಾಗದಿರುವಂಥದ್ದು ಮಾತ್ರವಲ್ಲದೆ ಅಕ್ರಮವಾದಂಥ ಸಂಬಂಧಗಳು ನಿಮ್ಮನ್ನು ಬಾಧಿಸ್ತಾ ಇರ್ಬೋದು. ಅದು ಮಾತ್ರವಲ್ಲದೆ ನೆರೆಯವರು, ಅಕ್ಕಪಕ್ಕದವರು, ಹೀಗೆ ಒಂದಲ್ಲ ಒಂದು ವಿಧವಾದಂತಹ ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಚಿಂತೆಗಳಾಗಿ ಕಾಡುತ್ತಾ ಇರಬಹುದು. ಆ ಚಿಂತೆಗಳಿಗೆ ಪರಿಹಾರ ಸಮಸ್ಯೆಗಳೇ ಹಾಗೆ ಇರುವುದಾದರೆ, ಒಂದು ವೇಳೆ ನಿಮ್ಮ ಚಿಂತೆಗಳೇ ನಿಮಗೆ ಪರಿಹಾರವಾಗಿ ಇರುವುದಾಯಿತು ಅಂದರೆ, ಪ್ರತಿಯೊಂದು ಸಮಸ್ಯೆಗಳಿಗೂ, ಪ್ರತಿಯೊಂದು ನಿಮ್ಮ ಇಕ್ಕಟ್ಟುಗಳಿಗೂ ಸಹ ಅದಕ್ಕೆ ಪರಿಹಾರ ಚಿಂತೆಯೇ ಆಗಿರುವುದಾದರೆ, ಇಂದು ಲೋಕದಲ್ಲಿ ಎಷ್ಟೋ ಮನುಷ್ಯರು ಚಿಂತೆಗಳಲ್ಲಿ ಇರುವುದು ಉತ್ತಮವಾಗಿರ್ತಾ ಇತ್ತು. ಆದರೆ ದೇವರ ವಾಕ್ಯದಲ್ಲಿ ನೋಡ್ರಿ, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷವಾಗ್ತದೆ ಎಂಬುದಾಗಿ ಹೇಳಲ್ಪಡ್ತಾನೆ. ಪ್ರಿಯರೇ, ನಮ್ಮಲ್ಲಿ ಚಿಂತೆಗಳನ್ನು ನಾವು ಸೆರೆ ಹಿಡಿಯಲ್ಪಟ್ಟು ಕರ್ತನ ಸಮ್ಮುಖಕ್ಕೆ ತೆಗೆದುಕೊಂಡು ಬರಬೇಕು. ಯಾಕಂದರೆ ನಮ್ಮ ದೇವರಾಗಿರುವಂಥ ಕರ್ತನು ಸಂಪೂರ್ಣವಾಗಿ ನಮ್ಮ ಚಿಂತಾಭಾರವನ್ನು ಹೊರುವಂಥ ದೇವರಾಗಿದ್ದಾರೆ. ಯೇಸು ಹೇಳ್ತಾ ಇದ್ದಾರೆ, ಯಾವ ವಿಷಯದಲ್ಲೂ ಸಹ ನೀವು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳಿ. ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ಹೇಳಲ್ಪಡ್ತಾರೆ. ನಾಳಿನ ವಿಷಯವಾಗಿ ಚಿಂತೆ ಬೇಡ್ರಿ. ನಾಳೆ ದಿನವನ್ನು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುತ್ತದೆ ಎಂಬುದಾಗಿ ಹೇಳಲ್ಪಡ್ತಾರೆ. ಮಾತ್ರವಲ್ಲದೆ ಮತ್ತಾಯ 10:19 ವಚನದಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡುವಾಗ ಹೇಗೆ ಮಾತನಾಡಬೇಕು, ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳ್ತಾರೆ. ಕೆಲವೊಬ್ಬ ಮನುಷ್ಯರು ನಿಮ್ಮನ್ನು ಬಾಧಿಸ್ತಾ ಇರ್ಬೋದು. ಅವರ ವಿಷಯದಲ್ಲಿ ನೀವು ಚಿಂತಿಸ್ತಾ ಇರ್ಬೋದು. ನಾಳೆ ಕೋರ್ಟಿನ ವಿಷಯದಲ್ಲಿ, ನನ್ನ ವಿಷಯವಾಗಿ ಕೊಟ್ಟಿರುವಂಥ ದೂರುಗಳ ವಿಷಯದಲ್ಲಿ ಏನೆಲ್ಲವನ್ನು ನಾನು ಹೇಳಬೇಕು, ಈ ರೀತಿಯಾದಂಥ ಚಿಂತೆಗಳು ಕೆಲವರಲ್ಲಿ. ಇನ್ನು ಕೆಲವರಿಗೆ ಪ್ರಪಂಚದ ಚಿಂತೆಗಳು. ಈ ಪ್ರಪಂಚದ ಚಿಂತೆಗಳು ನಮ್ಮ ಜೀವಿತವನ್ನು ಅಡಗಿಸಿ ಬಿಡುತ್ತದೆ ಎಂಬುದಾಗಿ ಹೇಳಿ, ಬಿತ್ತುವವನ ಸಾಮ್ಯದ ವಿಷಯದಲ್ಲಿ ಕರ್ತನೆ ಹೇಳುವಾಗ ಎಚ್ಚರಿಕೆಯನ್ನು ಕೊಡುತ್ತಾರೆ. ಹಾಗಾಗಿ ಈ ಲೋಕದಲ್ಲಿ ಇರುವಂಥ ಒಂದೊಂದು ಸಂಗತಿಗಳು ಸಹ ನಮ್ಮನ್ನು ಚಿಂತೆಗೆ ಒಳಪಡಿಸದ ಹಾಗೆ ನಮ್ಮನ್ನು ಎಚ್ಚರಿಕೆಯಲ್ಲಿ ಕರ್ತನ ಸಮ್ಮುಖದಲ್ಲಿ ಕಾದುಕೊಳ್ಳಬೇಕು. ಇಂದು ಅನೇಕರ ಜೀವಿತದಲ್ಲಿ ಸಂತೋಷವನ್ನು ಈ ಚಿಂತೆ ಅನ್ನುವಂಥದ್ದು ನುಂಗುತ್ತಾ ಇದೆ. 1 ಪೇತ್ರ 5:7 ವಚನದಲ್ಲಿ ನೋಡುವುದಾದರೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆಂಬುದಾಗಿ ಹೇಳಲ್ಪಡ್ತಾರೆ. ಯೇಸುವಿನ ಮೇಲೆ ನಿಮ್ಮ ಚಿಂತೆಯನ್ನು ಹಾಕಿರಿ. ಕೆಲವೊಂದು ಸಮಯದಲ್ಲಿ ಇದೆಲ್ಲವೂ ಸಹ ಈ ಉಪದೇಶಗಳು ಕೇಳಲಿಕ್ಕೆ ಉತ್ತಮವಾಗೇ ಇರ್ತದೆ. ಆದರೆ ಅನುಭವಿಸೋದಕ್ಕೆ ಅದು ಕಷ್ಟಕರವಾದದಲ್ವಾ?
ಎಂಬುದಾಗಿ ಹೇಳಿ ನೀವು ಅಂದುಕೊಳ್ಳಬಹುದು. ಪ್ರಿಯರೇ, ಈ ಚಿಂತೆಗಳನ್ನು ನೀವು ಅನುಭವವಾಗಿ ಇಟ್ಟುಕೊಂಡಿರೋದ್ರಿಂದ ನೀವು ಕರ್ತನ ಮೇಲೆ ನಂಬಿಕೆಯನ್ನು ಅನುಭವವಾಗಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಚಿಂತೆಯನ್ನು ಬಿಟ್ಟು ಬಿಡ್ರಿ. ಕರ್ತನನ್ನು ಆತುಕೊಂಡು ನಂಬಿಕೆಯಲ್ಲಿ ಕರ್ತನ ಜೊತೆಯಲ್ಲಿ ನಡೆಯಿರಿ. ಆಗ ನಂಬಿಕೆಯೇ ನಿಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ನನ್ನವನಾಗಿರುವಂಥ ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬುದಾಗಿ ದೇವರಾಗಿರುವಂಥ ಕರ್ತನು ಹೇಳ್ತಾರೆ. ಹಾಗಾಗಿ ನೀವು ಯೇಸು ಕರ್ತನಲ್ಲಿ ಇರುವವರಾಗಿದ್ದರಿಂದ ನಿಮ್ಮ ಭಾರವನ್ನು ಕರ್ತನು ಹೊರುತ್ತಾನೆ. ನಿಮ್ಮ ವಿಷಯವಾದಂಥ ಚಿಂತನೆಗಳು ಕರ್ತನಿಗೆ ಇನ್ನೂ ಅತ್ಯಧಿಕವಾಗಿ ಇದೆ. ನಿಮ್ಮ ವಿಷಯದಲ್ಲಿ ಚಿಂತಿಸಬೇಕಾಗಿರುವಂಥದ್ದು ನೀವಲ್ಲ, ನಿಮ್ಮ ಮಕ್ಕಳ ವಿಷಯದಲ್ಲಿ, ಅವರ ಭವಿಷ್ಯದ ವಿಷಯದಲ್ಲಿ, ನನ್ನ ಗಂಡನು ಸರಿಯಾಗ್ತಾನಾ ಅನ್ನುವಂಥ ವಿಷಯದಲ್ಲಿ, ನನ್ನ ಮಕ್ಕಳು ಸರಿಯಾಗ್ತಾರಾ ಅನ್ನುವಂಥ ವಿಷಯದಲ್ಲಿ, ನನ್ನ ಜೀವಿತದಲ್ಲಿರುವಂಥ ಈ ಸಾಲದ ಹೊರೆಗಳು ಇದು ನೀಗಲ್ಪಡ್ತದಾ ಅನ್ನುವಂತಹ ಅನೇಕ ವಿಷಯವಾದಂತಹ ಚಿಂತೆಗಳು ನಿಮ್ಮ ಹೃದಯದಲ್ಲಿ ಆಳವಾಗಿ ಬೇರೂರಿರಬರುವುದು. ಆದರೆ ನಂಬಿಕೆ ಎನ್ನುವಂಥ ಬೆಂಕಿಯನ್ನು ಒತ್ತಿಸಿ ಬಿಡಿರಿ. ಯೇಸು ಕರ್ತನ ಮೇಲೆ ನಂಬಿಕೆ ಇಡುವಂಥ ಯಾವ ಮನುಷ್ಯನೂ ಸಹ ಆಶಾಭಂಗ ಪಡುವುದಿಲ್ಲ. ಹಾಗಾಗಿ ಈ ಎಲ್ಲ ಚಿಂತೆಗಳು ಕರ್ತನು ಹೊತ್ತು ನಡೆಸುವವರಾಗಿ ಇದ್ದಾರೆ. ನಿಮ್ಮ ಪರಿಸ್ಥಿತಿಗಳು ಮಾರ್ಪಾಡಾಗ್ತದೆ. ನೀವು ಇತರರ ಹಾಗೆ ಚಿಂತಿಸುವುದಕ್ಕಾಗಿ ಕರೆಯಲ್ಪಟ್ಟಂಥವರಲ್ಲ. ನಿಮ್ಮ ಚಿಂತನೆಗಳು, ಯೋಚನೆಗಳು ಯಾವಾಗಲೂ ಸಹ ದೇವರ ರಾಜ್ಯಾಭಿವೃದ್ಧಿ ವಿಷಯದಲ್ಲಿ ಆಗಬೇಕು. ದೇವರ ವಿಷಯವಾದಂಥ ಕನಸುಗಳು ನಿಮ್ಮ ಚಿಂತೆಗಳಾಗಬೇಕು. ದೇವರನ್ನು ಹೇಗೆ ನಾನು ಮಹಿಮೆಪಡಿಸಬೇಕು, ದೇವರನ್ನು ನಾನು ಹೇಗೆ ಮೆಚ್ಚಿಸಬೇಕು, ದೇವರಲ್ಲಿ ನಾನು ಹೇಗೆ ಉಲ್ಲಾಸವಾಗಿ ಇರಬೇಕು, ಇದುವೇ ನಿಮ್ಮ ಚಿಂತೆಯಾಗಿರಬೇಕು ವಿನಃ ಏನು ಉಟ್ಟುಕೊಳ್ಳಬೇಕು, ಏನು ತೊಟ್ಟುಕೊಳ್ಳಬೇಕು, ನಾಳೆ ಸಾಲಗಾರರಿಗೆ ಏನನ್ನ ಮಾಡೋಣ, ಈ ರೀತಿಯಾದಂಥ ಚಿಂತೆಗಳು ಇದನ್ನು ತೆಗೆದು ಹಾಕಿಬಿಡ್ರಿ. ಕರ್ತನು ನಿಮ್ಮನ್ನು ವಿಶೇಷವಾಗಿ ಕರೆಯಲ್ಪಟ್ಟವರಾಗಿ ಇದ್ದಾರೆ. ನೀವು ಕರ್ತನ ದೃಷ್ಟಿಯಲ್ಲಿ ಅಮೂಲ್ಯರು. ನೀವು ಕರ್ತನ ದೃಷ್ಟಿಯಲ್ಲಿ ಬೆಲೆ ಉಳ್ಳವರಾಗಿ ಇದ್ದೀರಿ. ಕರ್ತನು ನಿಮ್ಮನ್ನು ವಿಶೇಷವಾಗಿ ಕರೆಯಲ್ಪಟ್ಟವರಾಗಿ ಇದ್ದಾರೆ. ಇತರರಿಗೆ ನೀವೇನು ಅಲ್ಲದೇ ಇರಬಹುದು, ಇತರರು ನಿಮ್ಮನ್ನು ಗಮನಿಸದೇ ಇರಬಹುದು. ಅವರು ನಿಮ್ಮ ಮೇಲೆ ಬರೀ ಕೆಟ್ಟದ್ದನ್ನೇ ಹೇಳ್ಬೋದು, ಆಪಾದನೆಗಳನ್ನು ಮಾಡ್ಬೋದು, ನಿಮ್ಮನ್ನು ಕೆಳಮಟ್ಟದಲ್ಲಿ ಕಾಣಬಹುದು, ನಿಮ್ಮನ್ನು ಬಾಧಿಸಬಹುದು, ನಿಮ್ಮ ಬಗ್ಗೆ ಇಲ್ಲ ಸಲ್ಲದೇ ಇರುವಂತಹ ಸಂಗತಿಗಳನ್ನು ಅವರು ಹಬ್ಬಿಸಬಹುದು. ಚಿಂತೆ ಪಡಬೇಡ್ರಿ, ಕರ್ತನನ್ನು ನೋಡ್ರಿ. ದೇವರಾಗಿರುವಂಥ ಯೇಸು ಕರ್ತನ ಈ ಭೂಮಿಯ ಮೇಲೆ ಇರುವಂಥ ಸಮಯದಲ್ಲಿ ಅವರು ಮನೆಯನ್ನು ಕಟ್ಟಿಕೊಳ್ಳಲಿಕ್ಕೂ ಅಥವಾ ಮದುವೆಯನ್ನು ಮಾಡಿಕೊಳ್ಳಲಿಕ್ಕೂ ಅಥವಾ ಇನ್ನೂ ಯಾವುದೇ ವಿಧವಾದಂಥ ಚಿಂತೆಗಳೆಲ್ಲ ಅವರು ಇರಲಿಲ್ಲ. ಬದಲಾಗಿ ಅವರ ಚಿಂತೆಗಳಿದ್ದದ್ದು ಒಂದೇ, ತಂದೆ ಚಿತ್ತವನ್ನು ನೆರವೇರಿಸಬೇಕು, ತಂದೆಗಾಗಿ ಆತ್ಮಗಳನ್ನು ಆದಾಯ ಮಾಡಬೇಕು. ಮಾತ್ರವಲ್ಲದೆ ಬಡವರಿಗಾಗಿ ಅವರು ಚಿಂತಿಸಿದರು. ಲೋಕದಲ್ಲಿರುವಂತಹ ಗತಿಹೀನರನ್ನ ಅವರು ನೆನೆಸಲ್ಪಟ್ಟರು. ದುಃಖದಲ್ಲಿರುವಂಥವರಿಗೋಸ್ಕರವಾಗಿ ಅವರು ಚಿಂತಿಸಿ ಅವರ ಬಳಿಯಲ್ಲಿ ಹೋಗಿ ಅವರ ದುಃಖಗಳನ್ನು ಆನಂದವಾಗಿ ಮಾರ್ಪಡಿಸಿದ್ರು. ಕಣ್ಣೀರನ್ನು ಹಿಡಿಯುತ್ತಿರುವಂಥವರ ಬಳಿಯಲ್ಲಿ ಹೋಗಿ ಅವರು ಕಣ್ಣೀರಿರುವಂಥ ಕಾರಣಗಳನ್ನು ಕೇಳಿ ಸತ್ತಂಥ ಅವರ ಸಹೋದರನನ್ನು ಅವರು ಬದುಕಿಸಿ ಅವರು ಸಂತೋಷ ಪಡುವ ಹಾಗೆ ಮಾಡಲ್ಪಟ್ಟರು. ಹೌದು, ಕರ್ತನು ನೀವು ಚಿಂತೆಯಲ್ಲಿರುವಂಥದ್ದನ್ನು ಬಯಸುವಂಥ ದೇವರಲ್ಲ. ಯೇಸು ಕರ್ತನು ಎಲ್ಲ ಪರಿಸ್ಥಿತಿಗಳನ್ನು ಮಾರ್ಪಡಿಸುವ ದೇವರಾಗಿದ್ದಾರೆ. ಆದುದರಿಂದ ಯೇಸುವಿನ ಮೇಲೆ ಚಿಂತೆಯನ್ನು ಇಡ್ರಿ. ಯೇಸು ಹೇಳ್ತಾರೆ, ನೀವು ಚಿಂತೆ ಮಾಡಿ ಮಾಡಿ ಮೊಳ ಉದ್ದಾದರೂ ಬೆಳೆದಿದೆಯಾ ಎಂಬುದಾಗಿ ಹೇಳಿ. ಇಂದು ಅನೇಕ ಜನಗಳ ಜೀವಿತಗಳಲ್ಲಿ ಚಿಂತೆಗಳು ಸಂತೋಷವನ್ನು ಕದಿಯುತ್ತಾ ಇದೆ, ಕುಟುಂಬವನ್ನು ನಷ್ಟಪಡಿಸ್ತಾ ಇದೆ. ಕೆಲವೊಂದು ಸಾಲದ ಬಾಧೆಗಳು, ಕೆಲವೊಂದು ಇಕ್ಕಟ್ಟಾದಂಥ ಹೋರಾಟಗಳಲ್ಲಿ ನೀವಿದ್ದೀರಿ. ಕೆಲವು ಕುಟುಂಬಗಳಲ್ಲಿ ಅಕ್ರಮವಾದಂಥ ಸಂಬಂಧಗಳಿಂದಾಗಿ ಕುಟುಂಬಗಳು ಒಡೆದು ಹೋಗಲ್ಪಡ್ತಾ ಇದ್ದಾವೆ. ಇದು ಸುಮ್ಮನೆಗೆ ಆಗಷ್ಟೇ ಆ ಸಮಯದಲ್ಲಿ ಆಗುವಂಥದ್ದಲ್ಲ. ಚಿಂತನೆಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಯೋಚಿಸಿ ಆ ಪ್ರಾಣಗಳನ್ನು ನಷ್ಟಪಡಿಸುವಂಥ ಸಂಗತಿಗಳು ನಡೆಯಲ್ಪಡುತ್ತದೆ. ಇದಕ್ಕೋಸ್ಕರವಾಗಿ ನೀವು ಅವಕಾಶವನ್ನು ಮಾಡಿಕೊಳ್ಬೇಡ್ರಿ. ಸೈತಾನನಿಗೆ ನಿಮ್ಮ ಚಿಂತೆಗಳು ಅವಕಾಶವಾಗಬಾರ್ದು, ನಿಮ್ಮ ಆಲೋಚನೆಗಳು ಅವಕಾಶವಾಗಬಾರ್ದು, ನಿಮ್ಮ ಯೋಚನೆಗಳು ಅವಕಾಶವಾಗಬಾರ್ದು. ಹಾಗಾಗಿ ಕರ್ತನ ಮಗಳಾಗಿರುವಂಥ, ಕರ್ತನ ಮಗನಾಗಿರುವಂಥ ನೀವು ಚಿಂತೆಗಳೆಲ್ಲವನ್ನೇ ಯೇಸುವಿನ ಮೇಲೆ ಹಾಕಿರಿ. ಯೇಸುವಿನ ಮೇಲೆ ಹಾಕಿ ನೋಡ್ರಿ. ನಿಶ್ಚಯವಾಗಿ ನಿಮ್ಮ ಎಲ್ಲ ಭಾರಗಳು ನೀಗಲ್ಪಡ್ತದೆ. ಇದು ನಿಮಗೆ ಸುಲಭವಲ್ವಾ? ದೇವರಾಗಿರುವಂಥ ಕರ್ತನ ಪ್ರವಾದಿಗಳೇ ಹೇಳಲ್ಪಟ್ಟರು. ಅಪೊಸ್ತಲನಾದಂಥ ಪೇತ್ರನು ಪ್ರವಾದಿಸಿದನಲ್ವಾ, ನಿಮ್ಮ ಚಿಂತೆಯೆಲ್ಲವನ್ನು ಆತನ ಮೇಲೆ ಹಾಕಿರಿ ಎಂಬುದಾಗಿ ಹೇಳಿ. ಇದು ನಿಮ್ಮನ್ನು ಸಂತೈಸಲಿಕ್ಕೋಸ್ಕರವಾಗಿ ಅವರು ಹೇಳಿದಂಥ ಮಾತುಗಳಲ್ಲ. ದೇವರಾತ್ಮನ ಮುಖಾಂತರವಾಗಿ ನಿಮಗೆ ನುಡಿಯಲ್ಪಟ್ಟಂಥ ಪ್ರವಾದನೆಗಳು, ಸತ್ಯವೇದದಲ್ಲಿರುವಂಥ ಎಲ್ಲ ವಾಕ್ಯಗಳು ಸಹ ಅದು ಕಥೆಗಳು, ಕಾದಂಬರಿಯೂ ಅಲ್ಲ. ಅದು ಮಾತನಾಡುವಂಥ ವಾಕ್ಯಗಳಾಗಿದೆ. ಇಂದಿಗೂ ಸಹ ಮಾತನಾಡುವಂಥ ಕರ್ತನ ಶಬ್ದವಾಗಿದೆ.
ಕೇವಲ ಮಾತುಗಳನ್ನು ಮಾತ್ರ ಆಡುವುದಿಲ್ಲ, ಕಾರ್ಯವನ್ನು ಸಾಧಿಸುವಂಥದ್ದಾಗಿದೆ. ಹೌದು ಪ್ರಿಯ ದೇವರ ಮಕ್ಕಳೇ, ಸತ್ಯವೇದದಲ್ಲಿರುವಂಥ ಒಂದೊಂದು ವಚನಗಳು ಅದು ಕಾರ್ಯವನ್ನು ಸಾಧಿಸುವಂಥದ್ದಾಗಿದೆ. ಅದು ನಿಮ್ಮ ಕೂಡ ಮಾತನಾಡಲ್ಪಡ್ತದೆ, ನಿಮ್ಮನ್ನು ಬಲಪಡಿಸ್ತದೆ, ನಿಮ್ಮನ್ನು ಆಧರಿಸ್ತದೆ, ನಿಮ್ಮ ಆತ್ಮಗಳನ್ನು ಉಜ್ಜೀವಿಸ ಮಾಡ್ತದೆ, ನಿಮ್ಮ ಎಲ್ಲ ಈ ಚಿಂತೆಯ ಪರಿಸ್ಥಿತಿಗಳನ್ನು ಮಾರ್ಪಡಿಸುವಂಥದ್ದಾಗಿದೆ. ಹಾಗಾಗಿ ಈ ಚಿಂತೆಗಳನ್ನು ದೇವರ ಮೇಲೆ ಹಾಕಿರಿ. ಎಷ್ಟೋ ಸಂತೋಷದ ಸಂದರ್ಭಗಳನ್ನು ನೀವು ನಷ್ಟಪಡಿಸಿಕೊಳ್ಳುತ್ತಿದ್ದೀರಿ. ನೀವು ಸಂತೋಷ ಪಡಬೇಕಾದಂಥ ಸಮಯಗಳಲ್ಲಿ ಚಿಂತಿಸಿ ಆ ಸಮಯಗಳನ್ನು ಕಳೆದುಕೊಳ್ಳುತ್ತಾ ಇದ್ದೀರಿ. ಇಂದು ಚಿಂತೆಗಳಿಂದಾಗಿ ನಿಮ್ಮ ಶರೀರ ವ್ಯಾಧಿ ಪೀಡಿತವಾಗಿದೆ. ಇಂದು ಚಿಂತೆಗಳಿಂದಾಗಿ ನಿಮ್ಮ ನಂಬಿಕೆಗಳನ್ನು ಕರ್ತನ ಮೇಲೆ ಕಳೆದುಕೊಂಡು ಬಿಟ್ಟಿದ್ದೀರಿ. ಇಂದು ಚಿಂತೆಯಲ್ಲಿ ಇರುವುದರಿಂದಲೇ ನೀವು ಹೆಚ್ಚು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಕರ್ತನಿಗೆ ಮೆಚ್ಚುಗೆಯಾದಂಥ ಮಾರ್ಗಗಳನ್ನು ನೀವು ಹುಡುಕಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಈ ಚಿಂತೆಯು ನಿಮ್ಮನ್ನು ಕೊಲ್ಲುತ್ತಾ ಇದೆ. ಈ ಚಿಂತೆಯು ನಿಮ್ಮನ್ನು ದೇವರಿಂದ ದೂರ ಮಾಡ್ತಾ ಇದೆ. ದೇವರಿಗೂ ನಿಮಗೂ ಅದು ಅಗಲಿಸುವಂತಹ ಮಾರ್ಗವಾಗಿದೆ, ಅಗಲಿಸುವಂಥ ಡೊಂಗರವಾಗಿ ಇದೆ. ಹಾಗಾಗಿ ಪ್ರೀತಿಯ ದೇವರ ಮಗನೇ ಮಗಳೇ, ಚಿಂತಿಸಬೇಡ. ಕರ್ತನು ಪರಿಸ್ಥಿತಿಗಳನ್ನು ಮಾರ್ಪಡಿಸುವವರಾಗಿ ಇದ್ದಾರೆ. ನಿಮಗೇನು ಸಾಲ ಬಾಧೆ ಇದೆಯಾ, ವ್ಯಾಧಿಗಳು ಇದೆಯಾ, ಅಥವಾ ಕುಟುಂಬದಲ್ಲಿ ಬಾಧೆಗಳ, ಕೆಲವೊಂದು ತಪ್ಪಾದಂಥ ಕಾರ್ಯಗಳು, ನಿಮ್ಮ ಗಂಡನೋ ನಿಮ್ಮ ಹೆಂಡತಿಯೋ ನಿಮ್ಮ ಮಕ್ಕಳು ಅದು ಮಾಡುತ್ತಿರುವಂಥದ್ದು ನಿಮ್ಮ ಗಮನಕ್ಕೆ ಬಂದು ನೀವು ಪರಿತಪಿಸ್ತಾ ಇದ್ದೀರಾ? ಅದು ನಿಮಗೆ ಬಹಳ ವೇದನೆಯನ್ನು ಕೊಡ್ತಾ ಇರ್ಬೋದು. ಆದರೆ ಇದನ್ನು ನೀವು ಸರಿಪಡಿಸಲಿಕ್ಕೆ ಸಾಧ್ಯವಾ? ಖಂಡಿತ ಇಲ್ಲ. ಕರ್ತನನ್ನು ಬಿಟ್ಟು ನೋಡ್ರಿ. ಕೆಲವೊಂದು ಕಾರ್ಯಗಳನ್ನು ಕರ್ತನೇ ಸರಿಪಡಿಸಲಿಕ್ಕಾಗಿ ಬಿಟ್ಟು ಕೊಡಬೇಕು. ಯಾಕಂದರೆ ದೇವರು ಸರಿಪಡಿಸುವಂಥದ್ದು ಅದು ಉತ್ತಮವಾಗಿ ಇರುವಂಥದ್ದಾಗಿದೆ. ಹಾಗಾಗಿ ನಿಮ್ಮ ಜೀವಿತದಲ್ಲಿ ಯಾವುದು ನಿಮ್ಮ ಸಂತೋಷವನ್ನು ಕದ್ದುಕೊಳ್ಳುವಂಥ ಚಿಂತೆಯಾಗಿದೆಯೋ ಅದನ್ನು ಗುರುತು ಇಡ್ರಿ. ಕೆಲವರಿಗೆ ಕಾರಣವಿಲ್ಲದೆ ಚಿಂತೆಗಳು ಬರ್ತಾ ಇದೆ. ಈ ಚಿಂತೆಗಳೆಲ್ಲವನ್ನ ಯೇಸು ಕರ್ತನ ಕೂಡ ಶಿಲುಬೆಯಲ್ಲಿ ಹಾಕಿರಿ. ನಿಮ್ಮ ಎಲ್ಲ ಚಿಂತಾಭಾರಗಳನ್ನು ಆತನ ಮೇಲೆ ಹಾಕಿರಿ. ಯೇಸು ನಿಮಗೋಸ್ಕರವಾಗಿ ಚಿಂತಿಸುವವರಾಗಿ ಇದ್ದಾರೆ. ಈ ಚಿಂತೆಗಳು ಚಿತೆಗಳನ್ನು ಉಂಟು ಮಾಡುವಂಥದ್ದಾಗಿದೆ. ಇವೆರಡಕ್ಕೂ ಎಷ್ಟೇ ವ್ಯತ್ಯಾಸ. ಚಿಂತೆ ಅದು ಮಧ್ಯದಲ್ಲಿರುವಂಥ ಸೊನ್ನೆ, ಅದನ್ನು ತೆಗೆಯುವಾಗ, ಆ ಬಿಂದುವನ್ನು ತೆಗೆಯುವಾಗ ಅದು ಚಿತೆಯಾಗಿ ಮಾರ್ಪಾಡಾಗಲ್ಪಡ್ತದೆ. ಚಿಂತೆ ಬೆಂಕಿಯಾಗಿ ಮಾರ್ಪಾಡಾಗಲ್ಪಡ್ತದೆ. ಇದು ನಿಮ್ಮ ಜೀವಿತವನ್ನು ಸುಡಲ್ಪಡ್ತದೆ, ನಿಮ್ಮ ಕುಟುಂಬವನ್ನು ಸುಡಲ್ಪಡ್ತದೆ. ನೀವು ಅನುಭವಿಸಬಹುದಾದಂಥ ಎಷ್ಟೋ ಸಂತೋಷಗಳನ್ನು ಈ ಚಿಂತೆಯು ಚಿತೆಯಾಗಿ ಮಾರ್ಪಟ್ಟು ಇದು ಸುಟ್ಟು ಹಾಕಲ್ಪಡ್ತದೆ. ಹಾಗಾಗಿ ಎಚ್ಚರಿಕೆ. ನಿಮ್ಮ ಕುಟುಂಬವನ್ನು, ನಿಮ್ಮ ಜೀವಿತದಲ್ಲಿರುವಂಥ ಎಷ್ಟೋ ಸಂತೋಷದ ಸಮಯಗಳನ್ನು ಈ ಚಿಂತೆಯ ಎಂಬ ಚಿತೆಗೆ ನೀವು ಬಲಿಯನ್ನು ಕೊಡಬೇಡ್ರಿ. ಕರ್ತನು ನಿಮಗೋಸ್ಕರವಾಗಿ ಸುಂದರವಾದಂಥ ದಿನವನ್ನು ಕೊಟ್ಟಿದ್ದಾರೆ, ಸುಂದರವಾದಂಥ ಸಮಯಗಳು, ಸುಂದರವಾದಂಥ ಕುಟುಂಬಗಳನ್ನು ಕೊಟ್ಟಿದ್ದಾರೆ. ನಿಮಗೋಸ್ಕರವಾಗಿ ಸುಂದರವಾದಂಥ ಮಕ್ಕಳು, ಸುಂದರವಾದಂಥ ಹೆಂಡತಿ, ಸುಂದರವಾದಂಥ ಗಂಡನನ್ನು ಕೊಡಲ್ಪಟ್ಟಿದ್ದಾರೆ. ಎಂಥ ಸುಂದರವಾದಂಥ ಜೀವಿತ! ನನ್ನದೊಂದು ಜೀವಿತವ, ನನ್ನದೊಂದು ಕುಟುಂಬನ, ನನ್ನದೊಂದು ಗಂಡನ, ಹೆಂಡತನ ಕೊರತೆಗಳನ್ನು ಹೇಳಬೇಡ್ರಿ. ಕರ್ತನು ಅವೆಲ್ಲವನ್ನು ನಿಮಗೆ ಕೊಟ್ಟಿರುವಂಥದ್ದು ದೇವರೇ ನಿಮಗೆಲ್ಲವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಹೇಳಿ. ದೇವರು ಹಾಗೆ ಕೊಟ್ಟಿರುವುದಾದರೆ ಅವುಗಳನ್ನು ಕೊರತೆ ಉಳ್ಳಂಥದ್ದನ್ನು ದೇವರು ನಿಮಗೆ ಕೊಡ್ತಾರಾ? ನೀವೇ ಆಲೋಚನೆ ಮಾಡ್ರಿ. ಒಂದು ವೇಳೆ ಅದು ಕೊರತೆಯಲ್ಲಿ ಇದ್ದರೂ ಸಹ ನಿಮಗೆ ಅದನ್ನು ಉಪಯೋಗ ಸರಿಯಾಗಿ ಇಲ್ಲದೇ ಇರುವುದರಿಂದ, ಸರಿಯಾಗಿ ಅದನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು, ಹೇಗೆ ಇವರನ್ನು ನಾನು ನಡೆಸಿಕೊಳ್ಳಬೇಕು ಎಂಬುದಾಗಿ ಗೊತ್ತಿಲ್ಲದಂತೆ ಅದು ನಿಮಗೆ ಸರಿಯಿಲ್ಲ ಎಂಬುದಾಗಿ ಕಾಣಿಸ್ತಾ ಇರ್ಬೋದು. ಹಾಗಾಗಿ ಕರ್ತನು ನಿಮಗೆ ಏನೆಲ್ಲವನ್ನು ಕೊಟ್ಟಿದ್ದಾರೋ, ಹೆಂಡತಿಯೋ, ಮಕ್ಕಳು, ಕುಟುಂಬವು, ಜೀವಿತವು, ಸಭೆಯೋ, ಇವೆಲ್ಲವೂ ಸಹ ಉತ್ತಮವಾಗಿರುವಂಥದ್ದನ್ನೇ ಕೊಟ್ಟಿದ್ದಾರೆ. ನಿಮ್ಮ ನೋಟ, ನಿಮ್ಮನ್ನು ದೃಷ್ಟಿ, ನಿಮ್ಮ ಆಲೋಚನೆಗಳು ಸರಿಯಾಗಿ ನೋಡ್ರಿ. ನಿಶ್ಚಯವಾಗಿ ಕರ್ತನು ನಿಮಗೆ ಆ ರೀತಿಯಾದಂಥ ಮಾರ್ಗಗಳನ್ನು ತೋರಿಸ್ತಾರೆ, ಎಲ್ಲವನ್ನ ಸರಿಪಡಿಸ್ತಾರೆ. ಕರ್ತನ ಎಲ್ಲವನ್ನೂ ಸರಿಪಡಿಸುವವರಾಗಿದ್ದಾರೆ. ಬರೀ ಕೊರತೆಗಳನ್ನು ಹುಡುಕಬೇಡ್ರಿ. ಕೊರತೆಗಳನ್ನು ಹುಡುಕುವುದಾದರೆ ನಿಮ್ಮ ಜೀವಿತ ಎಂದಿಗೂ ಸಹ ಅದು ಸರಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರಲ್ಲೂ ಸಹ ಒಂದೊಂದು ಕೊರತೆಗಳಿರ್ತದೆ. ನಿಮ್ಮ ಜೀವಿತದಲ್ಲೂ ಒಂದು ಕೊರತೆಗಳಿಲ್ಲವಾ? ಹಾಗಾಗಿ ಕೊರತೆಗಳನ್ನೇ ಹುಡುಕಬೇಡ್ರಿ, ಕರ್ತನನ್ನು ಹುಡುಕ್ರಿ. ಈ ಕೊರತೆಗಳು ಇನ್ನೂ ಬಹಳಷ್ಟು ಚಿಂತೆಗೆ ಅವಕಾಶವನ್ನು ಮಾಡಿಕೊಳ್ಳುತ್ತದೆ. ಆದುದರಿಂದ ಪ್ರೀತಿಯ ದೇವರ ಮಗನೇ ಮಗಳೇ, ಈ ನನ್ನ ಮಗನ ಪರಿಸ್ಥಿತಿಯ ವಿಷಯದಲ್ಲಿ ಈ ರೋಗ ಸರಿಯಾಗ್ತದೆ ಎಂಬುದಾಗಿ ಆಲೋಚಿಸಬೇಡ. ಪ್ರಿಯ ದೇವರ ಮಗಳೇ, ಕರ್ತನು ಮಾರ್ಪಡಿಸಲಿಕ್ಕೆ ಶಕ್ತನು.
ಹೌದು, ನಿಮ್ಮ ಮಗನಿಗೆ ಕರ್ತನ ಜೀವವನ್ನು, ಆರೋಗ್ಯವನ್ನು ಕೊಡಲಿಕ್ಕೆ ಶಕ್ತನಾಗಿ ಇದ್ದಾರೆ. ಎಲ್ಲ ವಿಷಯಗಳಲ್ಲೂ ಸಹ ಕರ್ತನು ಮಾಡಲಿಕ್ಕೆ ಶಕ್ತನು. ಆದರೆ ನೀವು ದೇವರನ್ನ ಬಲಹೀನಾವಸ್ಥೆಯಲ್ಲಿ ನೋಡಬೇಡ್ರಿ. ದೇವರಾಗಿರುವಂಥ ಯೇಸು ಬಲವುಳ್ಳಂಥ ದೇವರು, ಆತನು ಪರಾಕ್ರಮನಾದಂಥ ದೇವರು, ಪರಾಕ್ರಮಶಾಲಿಯಾದಂಥ ದೇವರು, ಮರಣವನ್ನೇ ಜಯಿಸಲ್ಪಟ್ಟಂಥ ದೇವರು. ಇನ್ನು ಮರಣ ಚಿಂತೆಯಲ್ಲಿರುವಂಥ ನಿಮ್ಮ ಚಿಂತೆಗಳನ್ನು ಅವರು ಜಯಿಸೋದಿಲ್ವಾ? ಖಂಡಿತವಾಗ್ಲೂ ಜಯಿಸಲ್ಪಡ್ತಾರೆ. ಆದರೆ ಯೇಸುವಿಗೆ ನಿಮ್ಮ ಹೃದಯದಲ್ಲಿ ಅವಕಾಶವನ್ನು ಕೊಡ್ರಿ. ಎಷ್ಟು ದಿವಸ ತನಕವಾಗಿ, ಎಷ್ಟು ಸಮಯ ತನಕವಾಗಿ ನಿಮ್ಮ ಹೃದಯದಲ್ಲಿ, ನಿಮ್ಮ ತಲೆಗಳಲ್ಲಿ ಚಿಂತೆಗಳನ್ನು ತುಂಬಿಕೊಂಡು ನೀವು ನಾಶವಾಗಲಿಕ್ಕಾಗಿ ಹೋಗ್ತೀರಾ? ಕರ್ತನನ್ನು ತುಂಬಿಕೊಳ್ಳ್ರಿ. ನಿಮ್ಮ ಹೃದಯಗಳಲ್ಲಿ, ನಿಮ್ಮ ತಲೆಗಳಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ಕರ್ತನಿಗೆ ಸ್ಥಳವನ್ನು ಕೊಡ್ರಿ. ಕರ್ತನಲ್ಲಿ ಬರುವಾಗ ನಿಮ್ಮಲ್ಲಿರುವಂಥ ಬೇಡವಾದಂಥದ್ದೆಲ್ಲವನ್ನೂ ಸಹ ಹೊರಗೆ ಹಾಕಲ್ಪಡ್ತಾರೆ. ಮಗನು ಬಿಡುಗಡೆ ಮಾಡುವುದಾದರೆ ಮಾತ್ರವೇ ನಿಜವಾಗಿ ಬಿಡುಗಡೆ ಎಂಬುದಾಗಿ ಯೇಸು ಕರ್ತನು ಹೇಳಿದ್ದಾರೆ. ಆತನ ಮೇಲೆ ನಿಮ್ಮ ಭಾರವನ್ನು ಹಾಕ್ರಿ. ಕರ್ತನ್ ನಿಮಗೋಸ್ಕರವಾಗಿ ಚಿಂತಿಸ್ತಾರೆ. ನಿಮ್ಮನ್ನು ಕರೆದಂಥ ದೇವರು ನಿಮ್ಮನ್ನು ಇದೇ ಸ್ಥಿತಿಯಲ್ಲಿ ಇರಬೇಕೆಂಬುದಾಗಿ ಕರೆಯಲಿಲ್ಲ. ನಿಮ್ಮ ದುಸ್ಥಿತಿಗಳು ಮಾರ್ಪಾಡಾಗಲಿಕ್ಕಾಗಿ ಕರೆದಿದ್ದಾರೆ. ಹಾಗಾಗಿ ಆತನ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ. ನನ್ನೊಡನೆ ಪ್ರಾರ್ಥಿಸಿರಿ. ಕರ್ತ ನಿಶ್ಚಯವಾಗಿ ನಿಮ್ಮ ಚಿಂತೆಗಳನ್ನು ಮಾರ್ಪಡಿಸುವವರಾಗಿ ಇದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ, ಈ ಸಹೋದರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇವರ ಜೀವಿತದಲ್ಲಿ ಎಷ್ಟೋ ಸಂತೋಷವನ್ನು ಕದ್ದುಕೊಂಡಂತಹ ಸಾಲ, ಇಕ್ಕಟ್ಟು, ರೋಗ, ಅಕ್ರಮವಾದಂಥ ಸಂಬಂಧದ ಕ್ರಿಯೆಗಳು, ಇನ್ನೂ ಎಷ್ಟೋ ವಿಧವಾದಂಥ ಕೀಳಾದಂಥ ಸಂಗತಿಗಳು ಇವರ ಜೀವಿತದಲ್ಲಿ ಒಳ್ಳೆಯ ದಿನಗಳನ್ನು, ಸಂತೋಷದ ದಿನಗಳಲ್ಲಿ ಸಂತೋಷಿಸದ ಹಾಗೆ ಕದ್ದು ಹಾಕಲ್ಪಟ್ಟಿದೆ. ಆ ಎಲ್ಲ ಚಿಂತೆಗಳನ್ನು ಯೇಸುವೇ ನಿಮ್ಮ ಶಿಲುಬೆ ಮೇಲೆ ಹಾಕಲ್ಪಡ್ತಾ ಇದ್ದೇವಪ್ಪ. ಇವರಿಗೆ ಸ್ವಾಮಿ ಮನಸ್ಸಮಾಧಾನೆಯನ್ನು ಕೊಡ್ರಿ. ಇನ್ನು ಮೇಲೆ ಇವರು ಸಾಲದ ವಿಷಯದಲ್ಲಿಯೋ, ರೋಗದ ವಿಷಯದಲ್ಲೋ, ತನ್ನ ಗಂಡನ ಹೆಂಡತಿಯ ವಿಷಯದಲ್ಲಿಯೋ, ಕುಟುಂಬದ ವಿಷಯದಲ್ಲೋ ಅಲ್ಲ ಅಪ್ಪ. ನಿನ್ನ ರಾಜ್ಯ, ನಿಮ್ಮ ನೀತಿಯ ವಿಷಯದಲ್ಲಿ ನಾನು ಹೇಗೆ ಕರ್ತನಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು, ಹೇಗೆ ಕರ್ತನನ್ನು ಮೆಚ್ಚಿಸಬೇಕನ್ನುವಂಥ ರೀತಿಯಲ್ಲಿ ಇವರು ಜೀವಿಸಲಿಕ್ಕಾಗಿ ಸಹಾಯಿಸ್ರಿ ಅಪ್ಪ. ಕರ್ತನೆ, ಮೊದಲ ಗಿತ್ತಿಯು ಮಧುವನ ಗಿತ್ತಿಯನ್ನ ಅಪ್ಪ, ಮದಲಿಂಗನನ್ನ ಮಧುವನ ಗಿತ್ತಿಯು ಅವರು ಹೇಗೆ ಮೆಚ್ಚಿಸಬೇಕು ಅನ್ನುವಂಥ ರೀತಿಯಲ್ಲಿ ಇವರು ನಿಮ್ಮನ್ನು ಮೆಚ್ಚಿಸುವಂತಹ ಪ್ರಯತ್ನಕ್ಕಾಗಿ ಇವರನ್ನು ನೀವು ನಡೆಸ್ರಿ. ಇವರಿಗಿರುವಂಥ ಎಲ್ಲ ಕೊರತೆಗಳು ನೀಗಿಸ್ರಿ ಅಪ್ಪ. ಆ ಕೊರತೆಗಳಿಂದ ಉಂಟಾದಂಥ ಎಲ್ಲ ಚಿಂತೆಗಳಿಂದ ಈಗಲೇ ಬಿಡುಗಡೆಯನ್ನು ಕೊಡ್ರಿ. ಕರ್ತನ, ನೀವು ಬಿಡುಗಡೆ ಕೊಟ್ಟಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಒಬ್ಬೊಬ್ಬರ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ನೀವು ಆಶೀರ್ವಾದ ಮಾಡಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರೋ ಪ್ರೀತಿ ದೇವಿ ಜನರೇ, ಕರ್ತನ ನಿಜವಾಗಿ ನಿಮ್ಮನ್ನು ಮುಟ್ಟಿದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ. ನಿಮಗೋಸ್ಕರವಾಗಿ ಯೇಸು ಚಿಂತಿಸ್ತಾರೆ. ಇಂದಿನಿಂದ ಚಿಂತಿಸಬೇಡ್ರಿ. ಎಲ್ಲ ಕಾರ್ಯಗಳು ಮಾರ್ಪಾಡಾಗಲ್ಪಡ್ತದೆ. ಕರ್ತನ ಸಂತೈಸುವಿಕೆಯನ್ನು ಆಲೋಚಿಸ್ರಿ. ನಿಶ್ಚಯವಾಗಿ ಕರ್ತನ ಎಲ್ಲ ವಿಷಯದಲ್ಲೂ ಬಿಡುಗಡೆ ಕೊಡ್ತಾರೆ. ನಿಮ್ಮ ಯಾವುದೇ ಪ್ರಾರ್ಥನೆ ಮನವಿಗಳಿರುವುದಾದರೂ ನಮ್ಮೊಡನೆ ಹಂಚಿಕೊಳ್ಳ್ರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುವಂಥ ವಿಷಯದಲ್ಲಿ ಸಂತೋಷವೂ ಆಸಕ್ತಿಕರವಾಗಿ ಇದ್ದೇವೆ. ನೀವು ನಮಗೋಸ್ಕರವಾಗಿಯೂ ಸಹ ಪ್ರಾರ್ಥಿಸ್ರಿ. ಕರ್ತನ ನಮ್ಮನ್ನು ನಂಬಿ ಕೊಟ್ಟಂಥ ಈ ಸೇವೆಯನ್ನು ನಾವು ಮಾಡಲಿಕ್ಕಾಗಿ ಬೇಕಾದಂಥ ಎಲ್ಲ ಅಗತ್ಯತೆಗಳಿಗಾಗಿಯೂ ಪ್ರಾರ್ಥಿಸ್ರಿ. ನಮ್ಮ ಪ್ರತಿಯೊಂದು ದಿನದ ಸಂದೇಶಗಳು ನಿಮಗೆ ತಲುಪಬೇಕಾದರೆ ಸಬ್ಸ್ಕ್ರೈಬ್ ಆಗುವಂಥದ್ದನ್ನು ಮರೆಯಬೇಡ್ರಿ. ಕರ್ತನ ಚಿತ್ತ ಬರೋಣ ತಡವಾಗುವುದಾದರೆ ಮತ್ತೊಂದು ದಿನದಲ್ಲಿ ನಾವು ಕಾಣಿಸಿಕೊಳ್ಳೋಣ. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.